ಮಂಗಳೂರಿನ ಎಂ ಪ್ರಶಾಂತ್ ಶೇಟ್ ಇವರಿಂದ ಡಾಕ್ಟರ್ TMA ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಿದ ಫಿಲಾನಾಮಿಸ್ಟ್ ಅಂಚೆ ಚೀಟಿಗಳು ಮತ್ತು ನಾಣ್ಯಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಪ್ರದರ್ಶನದಲ್ಲಿ 800 ನಾಣ್ಯಗಳು, 2000 ಅಂಚೆ ಚೀಟಿಗಳಿವೆ. ಜಗತ್ತಿನಲ್ಲೇ ಮೊದಲ ಬಾರಿಗೆ ಬಳಕೆಗೆ ಬಂದ 17ನೇ ಶತಮಾನದ ಆಫ್ರಿಕನ್ ನಾಣ್ಯ, ಚೀನಾ, ಜಪಾನ್, ದಕ್ಷಿಣ ಏಷ್ಯಾ ನಾಣ್ಯಗಳು ಸೇರಿದಂತೆ 40ಕ್ಕೂ ಅಧಿಕ ದೇಶಗಳ ಅಪರೂಪದ 800ಕ್ಕೂ ಅಧಿಕ ನಾಣ್ಯಗಳು, ಐತಿಹಾಸಿಕ ಮಹತ್ವ ಸಾರುವ 2000ಕ್ಕೂ ಅಧಿಕ ಅಂಚೆ ಚೀಟಿಗಳು, 1500 ಪೋಸ್ಟ್ ಕಾರ್ಡ್ಗಳು ಪ್ರದರ್ಶನದಲ್ಲಿದೆ. ಸೊ ಈ ಕಲೆಕ್ಷನ್ ನಾನು ಸ್ಟಾರ್ಟ್ ಮಾಡಿ ಸಾಧಾರಣ ಈಗ ಒಂದು 40 ವರ್ಷದ ಮೇಲೆ ಆಯಿತು. ನಾನು ಈಗ ಲಾಸ್ಟ್ 25 ವರ್ಷದಿಂದ ನಾನು ಈಗ ಸೀರಿಯಸ್ ಆಗಿ ಕಲೆಕ್ಟ್ ಮಾಡ್ತಿದ್ದೇನೆ. ಸೊ ಕಲೆಕ್ಷನಿಗೆ ಇಂಪಾರ್ಟೆಂಟ್ ಬೇಕಿದ್ದದ್ದು ಪೇಷನ್ಸ್. ಮತ್ತು ಇದರಲ್ಲಿ ಇನ್ನೊಂದಂದರೆ ನಿಮಗೆ ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟು ಆಗ್ತದೆ. ಅಂದರೆ ಸ್ಟ್ಯಾಂಪ್ಸ್ ಅಂಚೆ ಚೀಟಿಗಳನ್ನು ನಾವು ಹ್ಯಾಂಡಲ್ ಮಾಡೋದು ಅಂದರೆ ಅಷ್ಟು ಸುಲಭವೂ ಇಲ್ಲ. ಅದರಲ್ಲಿ ಏನಾಗ್ತದೆ, ಆ ಕ್ರಿಂಪಲ್ ಆಗಬಾರ್ದು. ಸೊ ಅಂಚೆ ಚೀಟಿಗಳು ಅಷ್ಟು ನಾವು ಒಳ್ಳೆ ಮಾಡಿ ಇಡಬೇಕಾಗ್ತದೆ. ಮತ್ತು ಇದರಲ್ಲಿ ನಾನು ಏನು ಮಾಡಿದ್ದೇನೆ, ಥೀಮ್ಯಾಟಿಕ್ ಮಾಡಿದ್ದೇನೆ. ಇದರಲ್ಲಿ ತುಂಬ ವೆರೈಟಿಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಅಂದರೆ ಈಗ ಸಪೋಸ್ ಥಿಂಕ್ ಮಾಡಿ, ಈಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇರ್ತದೆ. ನಿಮಗೆ UN ಇದೆ, ಮತ್ತು ಲಯನ್ಸ್ ಇದೆ, ರೆಡ್ ಕ್ರಾಸ್ ಇದೆ, ಮತ್ತು ನಿಮಗೆ ರೋಟ್ರಿ ಇದೆ, ಹಾಗೆ ತುಂಬ ಯುನೆಸ್ಕೋ ಇದೆ, ಹಾಗೆ ತುಂಬ ಈ ನಮೂನೆಯದ್ದು ಆರ್ಗನೈಸೇಷನ್ ಇದೆ, ಅದರದ್ದೊಂದು ಸಂಗ್ರಹ ಇದೆ. ಹಾಗೆಯೇ ಕಾರ್ಟೂನ್ಸ್ ಕ್ಯಾರೆಕ್ಟರಲ್ಲಿದೆ. ಹಾಗೆ ಕಾಮಿಕ್ಸ್, ಈಗ ನಾವು ನಿಮ್ಮ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೀವು ನೋಡ್ಬೋದು, ಗ್ಯಾರ್ಫೀಲ್ಡ್ ಅಂತೇಳಿ ಒಂದು ಕಾರ್ಟೂನ್ ಕಾಲಮ್ ಬರ್ತದೆ. ಅದರದ್ದು ನಮ್ಮ ಹತ್ರ ಒಂದು ಇದು ಕೂಡ ಇದೆ. ಟಿಂಟಿನ್ ಅಂತೇಳಿ ವೆರಿ ಫೇಮಸ್, ಟಿಂಟಿನ್ ಆ್ಯಂಡ್ ಆಸ್ಟ್ರಿಕ್ಸ್ ಅಂತೇಳಿ ಒಂದು ಕಾಮಿಕ್ಸ್ ಬರ್ತದೆ. ಅದು ಮಕ್ಕಳಿಗೆ ಭಾರಿ ಫೇಮಸ್ ಅದರದ್ದು ಸಂಗ್ರಹಗಳಿದೆ. ಸೊ ಹಾಗೆಯೇ ಬೇರೆ ಬೇರೆ ವೆರೈಟಿದು ಮಾಡಿದ್ದೇನೆ. ಹಾಗೆಯೇ ಕೆಲವು ಪರ್ಸನಾಲಿಟೀಸ್ಗಳಿದ್ದಾರೆ, ಹಾಗೆಯೇ ಕೆಲವು ಸೆಲೆಬ್ರಿಟೀಸ್ ಇದ್ದಾರೆ, ಸಿನಿಮಾ ಇದೆ, ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಇದೆ, ಸರ್ಕಸ್ ಇದೆ. ಸೊ ಅದರೆಲ್ಲ ಥೀಮ್ ಇದೊಂದು ನಾವು ಸ್ಟ್ಯಾಂಪ್ಸ್ ಮಾಡಿದ್ದೇನೆ. ಗಾಜು, ಚಿಪ್ಪು, ಚಿನ್ನ, ಸಿರಾಮಿಕ್, ವಜ್ರ, ಮೈಕ್ರೋಚಿಪ್ ಮೊದಲಾದವುಗಳ ಮೇಲೆ ಮುದ್ರಿತವಾದ ಅಂಚೆ ಚೀಟಿಗಳು, 1800ರ ಇಂಡೋ ಪೋರ್ಚುಗೀಸ್ ಮೊದಲ ಅಂಚೆ ಚೀಟಿಗಳ ಅಪೂರ್ವ ಸಂಗ್ರಹ ಕೂಡ ಇಲ್ಲಿದೆ. ಅದೇ ಸರ್, ಈಗ ಇವತ್ತಿನ ಇದರಲ್ಲಿ 53 ಬಗೆದು ನಾನು ಡಿಸ್ಪ್ಲೇ ಮಾಡಿದ್ದೇನೆ. ಹಾಗೆ ನಮ್ಮ ಗಂಗರ್ದು ಕಾಯಿನ್ಗಳಿದೆ, ಹಾಗೆ ಕದಂಬರ್ದು ಕಾಯಿನ್ ಇದೆ, ಕಾಕತೀಯದ ಕಾಯಿನ್ ಇದೆ. ಕಾಕತೀಯ ಕಾಯಿನ್ ಅಂದರೆ ಅದು ಯೂನಿಫೇಸ್ ಕಾಯಿನ್. ಅದರಲ್ಲಿ ಒಂದು ಮೋಟಿವ್ ಇರ್ತದೆ, ಮಧ್ಯದಲ್ಲಿ ದೇವರು ಇರ್ತಾರೆ, ಇಲ್ಲಾಂದರೆ ಸೋಲ್ಜರ್ಸ್ ಇರ್ತಾರೆ. ಅದರ ಸುತ್ತ ಅದಕ್ಕೆ ಲಯನ್ ಆ್ಯಂಡ್ ಬೋರ್ ಅದರದ್ದು ಪಂಚಸ್ ಇರುತ್ತೆ. ಹಾಗೆ ಆ ಸಂಗ್ರಹ ಕೂಡ ಇದೆ, ಒಂದು 20-22 ಕಾಯಿನ್ ಅದಿದೆ. ಸೊ ಹೀಗೆ ಸೇರಿ ಒಂದು ಒಳ್ಳೆ ಕಲೆಕ್ಷನ್ ಇದು. ನೋಡಿ, ನಾನು ಶುರು ಮಾಡಿದ್ದು ನಿಜವಾಗಿ ನಾನು ಹೇಳಬೇಕಾದ್ರೆ, ಅಂದರೆ ನನಗೆ ಹೇಳಿದರೆ ಅದು ವಯಸ್ಸು ತುಂಬ ಸಣ್ಣ ಕಾಣ್ತಿದೆ. 5ನೇ ವರ್ಷದಲ್ಲಿ ನಾನು ಶುರು ಮಾಡಿದ್ದೆ. ನಾವು ನಮ್ಮ ಆಂಟಿಯವರು ಬರ್ತಿದ್ದರು ಸಿಂಗಾಪುರಿಂದ. ಅವ್ರು ಬಂದಾಗ ನಮಗೆ ಕಾಯಿನ್ಸ್ ಕೊಡ್ತಿದ್ದರು ಅಲ್ಲಿದ್ದು. ಅದನ್ನು ನಾನು ಎಕ್ಸ್ಚೇಂಜ್ ಮಾಡ್ತಿದ್ದೆ. 5ನೇ ವರ್ಷ ಅಂದರೆ ತುಂಬ ಸಣ್ಣ ಏಜ್ ಅದು. ಬಟ್ ಆದರೆ ಒಂದು ನಮಗೆ ಪಿಗ್ಗಿ ಬ್ಯಾಂಕ್ ಅಂತೇಳಿತ್ತು, ಆ ಪಿಗ್ಗಿ ಬ್ಯಾಂಕಲ್ಲಿ ಹಾಕಿಡುವಂಥದ್ದು. ಹಾಗೆ ನಾನು ಸಂಗ್ರಹ ಮಾಡಿ ಮತ್ತು ಅದನ್ನು ಏನಾಗ್ತದೆ, ಸ್ವಲ್ಪ ದೊಡ್ಡದಾಗುವಾಗ ಅದನ್ನು ಓಪನ್ ಮಾಡಿ ನಾವು ಎಕ್ಸ್ಚೇಂಜ್ ಮಾಡ್ತಿದ್ದೆವು. ಹಾಗೆ ನಾನು ತುಂಬ ಆನಂದ ಶುರು ಆಯ್ತದೆ. ಮತ್ತು ನಮ್ಮ ಅಂಗಡಿಯಲ್ಲಿ ಹೋದಾಗ ಪೋಸ್ಟ್ ಬರ್ತಿತ್ತು. ಅದರಲ್ಲಿ ಸ್ಟ್ಯಾಂಪನ್ನು ಕಟ್ ಮಾಡಿ, ಅಂದರೆ ಮುಂಚೆ ಈ ಥರದ ಸ್ಟ್ಯಾಂಪ್ ಸಿಗ್ತಿರಲಿಲ್ಲ. ಪೋಸ್ಟನ್ನು ಕಟ್ ಮಾಡಿ ನಾವು ಅದನ್ನು ಇಡ್ತಿದ್ದೆವು. ಅದರಲ್ಲಿ ಇಂಡಿಯನ್ ಸ್ಟ್ಯಾಂಪ್ಸ್ ಮಾತ್ರ ಬರ್ತಿತ್ತು. ಎಲ್ಲಿಯಾದರೂ ಬಂದರೆ ಕೆಲವು ಫಾರಿನ್ ಕವರ್ಸ್ ಬಂದರೆ ಅದರದ್ದೊಂದು ನಮಗೆ ಒಂದು ವಿಶೇಷ ಇತ್ತು. ಅಂದರೆ ಅಷ್ಟು ಆವಾಗ ಪೋಸ್ಟರ್ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಹೀಗೆ ಮಾಡಿ ಅದು ಹವ್ಯಾಸ ಡೆವಲಪ್ ಆಯಿತು. ಹಾಗೆ ನವೆಂಬರ್ 23ರ ಬೆಳಿಗ್ಗೆ 10ರಿಂದ ರಾತ್ರಿ 8 ಗಂಟೆಯವರೆಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿದೆ.